ಕದ್ದಾಡ್ತಾ ಇದೆಯಾ ಚುನಾವಣಾ ಆಯೋಗ? ಚುನಾವಣಾ ಆಯೋಗಕ್ಕೆ ಯೋಗೇಂದ್ರ ಯಾದವ್ ಅವರ 10 ಪ್ರಶ್ನೆಗಳು ಎಲ್ಲಿದ್ದಾವೆ? ಈ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗದ ಬಳಿ ಉತ್ತರ ಇದೆಯಾ? ಚುನಾವಣಾ ಆಯೋಗಕ್ಕೆ ಖಡಕ್ ಪ್ರಶ್ನೆಗಳನ್ನ ಕೇಳಿದ್ರು ಯೋಗೇಂದ್ರ ಯಾದವ್ ಅವರು. ಆ ಪ್ರಶ್ನೆಗಳು ಏನು? ಈ ವಿಡಿಯೋ ನೋಡಿ. ನಮಸ್ಕಾರ. ಭಾರತದ ಚುನಾವಣಾ ಪ್ರಕ್ರಿಯೆಯ ವಿಶ್ವಾಸಾರ್ಹತೆಯನ್ನ ಪ್ರಶ್ನೆ ಮಾಡೋ ಗಂಭೀರ ಆರೋಪಗಳನ್ನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ರಾಹುಲ್ ಗಾಂಧಿಯವರ ಆರೋಪಗಳಿಗೆ ಚುನಾವಣಾ ಆಯೋಗ ಭಾನುವಾರ ಸುದ್ದಿಗೋಷ್ಠಿಯನ್ನ ನಡೆಸಿ ವಿವರಣೆಗಳು ಮತ್ತು ಸಮಜಾಯಿಷಿಗಳನ್ನ ನೀಡಿದೆ. ಆದ್ರೆ ಈ ಸುದ್ದಿಗೋಷ್ಠಿಯಿಂದಾಗಿ ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಮತ್ತಷ್ಟು ಪ್ರಶ್ನೆಗಳು ಇದೀಗ ಮುನ್ನೆಲೆಗೆ ಬಂದಿದೆ. ಚಿಂತಕ, ರಾಜಕೀಯ ವಿಶ್ಲೇಷಕ ಯೋಗೇಂದ್ರ ಯಾದವ್ ಅವರು ಹಲವು ಪ್ರಶ್ನೆಗಳನ್ನ ಚುನಾವಣಾ ಆಯೋಗದ ಮುಂದಿಟ್ಟಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಬಿಹಾರದಲ್ಲಿ ಚುನಾವಣಾ ಆಯೋಗದ ಕಾರ್ಯವೈಖರಿಯನ್ನ ಯೋಗೇಂದ್ರ ಯಾದವ್ ಅವರು ಪ್ರಶ್ನೆ ಮಾಡಿದ್ದಾರೆ. ಆಯೋಗಕ್ಕೆ ನೇರವಾಗಿನೇ 10 ಪ್ರಶ್ನೆಗಳನ್ನ ಯಾದವ್ ಅವರು ಕೇಳಿದ್ದಾರೆ. ಅದರಲ್ಲಿ ಮೊದಲನೆಯದ್ದು, ರಾಹುಲ್ ಗಾಂಧಿಯವರಿಂದ ಅಫಿಡವಿಟ್ ಕೇಳಿದ್ರೆ ಅನುರಾಗ್ ಠಾಕೂರ್ ಅವರಿಂದ ಯಾಕೆ ಕೇಳಲಿಲ್ಲ? ಮತ ಕಳ್ಳತನದ ಆರೋಪಗಳಿಗೆ ಸಂಬಂಧಿಸಿದಂತೆ ಅಫಿಡವಿಟ್ ಅನ್ನ ಸಲ್ಲಿಸುವಂತೆ ರಾಹುಲ್ ಗಾಂಧಿಯವರಿಗೆ ಚುನಾವಣಾ ಆಯೋಗ ಕೇಳಿದೆ. ಆದ್ರೆ ಇದೇ ರೀತಿಯ ಆರೋಪಗಳನ್ನ ಮಾಡಿದ ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಅವರಿಂದ ಆಯೋಗ ಯಾವುದೇ ಅಫಿಡವಿಟ್ ಅನ್ನ ಕೇಳಲಿಲ್ಲ. ಈ ಗೊಂದಲ ಮತ್ತು ಇಬ್ಬಂದಿ ನೀತಿಯನ್ನ ಯಾದವ್ ಅವರು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಎರಡನೇ ಪ್ರಶ್ನೆ ಏನಂದ್ರೆ, ಸಮಾಜವಾದಿ ಪಕ್ಷ ನೀಡಿದ ಅಫಿಡವಿಟ್ ಆಧರಿಸಿ ಯಾಕೆ ತನಿಖೆಯನ್ನ ನಡೆಸಲಿಲ್ಲ? ಸಮಾಜವಾದಿ ಪಕ್ಷ ಮತದಾರರ ಪಟ್ಟಿಯ ಅಕ್ರಮಗಳ ಬಗ್ಗೆ ಚುನಾವಣಾ ಆಯೋಗಕ್ಕೆ ಅಫಿಡವಿಟ್ ಅನ್ನ ಸಲ್ಲಿಸಿದೆ. ಆದ್ರೆ ಚುನಾವಣಾ ಆಯೋಗ ಈ ದಾಖಲೆಗಳನ್ನ ಆಧರಿಸಿ ತನಿಖೆಯನ್ನ ನಡೆಸಿಲ್ಲ. ಸಲ್ಲಿಸಿರೋ ಅಫಿಡವಿಟ್ ಅನ್ನ ಮೂಲೆಗೆ ಹಾಕಿ ರಾಹುಲ್ ಗಾಂಧಿ ಅಫಿಡವಿಟ್ ಸಲ್ಲಿಸಬೇಕು ಅಂತ ಕೇಳ್ತಾ ಇದೆ. ಇದು ನಿಜಕ್ಕೂ ಕೂಡ ಹಾಸ್ಯಾಸ್ಪದ ಆಗಿದೆ. ಇನ್ನು ಮೂರನೇ ಪ್ರಶ್ನೆ ಏನಂದ್ರೆ, ಮತದಾರರ ಪಟ್ಟಿ ದೋಷಪೂರಿತವಾಗಿದ್ರೆ ಹಿಂದಿನ ಚುನಾವಣೆಯಲ್ಲಿ ವಂಚನೆ ನಡೆದಿದೆಯಾ? ಕರ್ನಾಟಕದ ಮಹದೇವಪುರ ಕ್ಷೇತ್ರವು ಸೇರಿದಂತೆ ಹಲವಾರು ಕ್ಷೇತ್ರಗಳ ಮತದಾರರ ಪಟ್ಟಿಯಲ್ಲಿ 15ರಿಂದ 20% ದೋಷಗಳಿದೆ ಅಂತ ರಾಹುಲ್ ಗಾಂಧಿಯವರು ಆರೋಪ ಮಾಡಿದ್ದಾರೆ. ಇಂತಹ ದೋಷಗಳು ಇದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ವಂಚನೆ ನಡೆದಿರೋ ಸಾಧ್ಯತೆ ಇದೆ. ಇದಕ್ಕೆ ಆಯೋಗ ಈವರೆಗೂ ಕೂಡ ಉತ್ತರವನ್ನ ನೀಡಿಲ್ಲ. ಆಯೋಗ ಸ್ಪಷ್ಟನೆಯನ್ನ ನೀಡಬೇಕು ಅಂತ ಯಾದವ್ ಅವರು ಆಗ್ರಹ ಮಾಡಿದ್ದಾರೆ. ಇನ್ನು ನಾಲ್ಕನೆಯ ಪ್ರಶ್ನೆ ಏನಂದ್ರೆ, ವಿಶೇಷ ತೀವ್ರ ಪರಿಷ್ಕರಣೆಗೆ ಮುಂಚೆ ರಾಜಕೀಯ ಪಕ್ಷಗಳ ಜೊತೆಗೆ ಸಮಾಲೋಚನೆಯನ್ನ ಯಾಕೆ ನಡೆಸಲಿಲ್ಲ? ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯನ್ನ ರಾಜಕೀಯ ಪಕ್ಷಗಳ ಜೊತೆಗೆ ಸಮಾಲೋಚನೆ ನಡೆಸದೆ ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇಂತಹ ಏಕಪಕ್ಷೀಯ ನಿರ್ಧಾರಗಳ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ಯಾದವ್ ಅವರು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಐದನೇ ಪ್ರಶ್ನೆ ಏನಂದ್ರೆ, ಚುನಾವಣಾ ವರ್ಷದಲ್ಲಿ ತೀವ್ರ ಪರಿಷ್ಕರಣೆಯ ಸ್ಥಾಪಿತ ನಿಯಮವನ್ನ ಯಾಕೆ ಮುರಿಯಲಾಯಿತು? ಚುನಾವಣಾ ವರ್ಷದಲ್ಲಿ ತೀವ್ರ ಪರಿಷ್ಕರಣೆಯನ್ನ ನಡೆಸಬಾರದು ಅನ್ನೋ ಸ್ಥಾಪಿತ ನಿಯಮವನ್ನ ವಿಧಿಸಲಾಗಿದೆ. ಆದಾಗ್ಯೂ ಬಿಹಾರದಲ್ಲಿ ಚುನಾವಣೆಗೆ ಕೆಲವೇ ತಿಂಗಳುಗಳು ಬಾಕಿ ಇರುವಾಗ ಆಯೋಗ ವಿಶೇಷ ತೀವ್ರ ಪರಿಷ್ಕರಣೆ ನಡೆಸುವ ಮೂಲಕ ನಿಯಮವನ್ನ ಚುನಾವಣಾ ಆಯೋಗ ಉಲ್ಲಂಘನೆ ಮಾಡಿದೆ. ಈ ನಿಯಮ ಉಲ್ಲಂಘನೆಯ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ಯಾದವ್ ಅವರು ಕೇಳಿದ್ದಾರೆ. ಇನ್ನು ಆರನೇ ಪ್ರಶ್ನೆ ಏನು ಅಂದ್ರೆ, ಮಳೆ ಮತ್ತು ಪ್ರವಾಹದ ನಡುವೆ SIR ಆತುರಾತುರವಾಗಿ ನಡೆಸಿರೋದ್ರ ಹಿಂದಿನ ಉದ್ದೇಶ ಏನಿತ್ತು? ಬಿಹಾರದಂತಹ ರಾಜ್ಯಗಳಲ್ಲಿ ಮಳೆ ಮತ್ತು ಪ್ರವಾಹಗಳು ಎದುರಾಗಿದೆ. ಹಲವಾರು ಸೇತುವೆಗಳು ಕುಸಿದು ಬಿದ್ದಿದ್ದಾವೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಜನರು ಹಾನಿಯಿಂದ ತಮ್ಮ ಬದುಕನ್ನ ಮರಳಿ ಕಟ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ಇಂತಹ ಅನಾನುಕೂಲಕರ ಸಂದರ್ಭದಲ್ಲಿ SIR ಪ್ರಕ್ರಿಯೆಯನ್ನ ಆತುರಾತುರವಾಗಿ ಜಾರಿಗೆ ತರಲಾಗಿದೆ. ಈ ಆತುರಕ್ಕೆ ಕಾರಣ ಏನು ಅಂತ ಯೋಗೇಂದ್ರ ಯಾದವ್ ಅವರು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಏಳನೇ ಪ್ರಶ್ನೆ ಏನಂದ್ರೆ, ಫಾರ್ಮ್ ಭರ್ತಿ ಮಾಡಿದ ಎಷ್ಟು ಜನರು ಯಾವುದೇ ದಾಖಲೆಯನ್ನ ಸಲ್ಲಿಸಲಿಲ್ಲ? ಮತದಾರರ ಪಟ್ಟಿಗೆ ಸೇರ್ಪಡೆಗೆ ಸಂಬಂಧಿಸಿದಂತೆ ಫಾರ್ಮ್ಗಳನ್ನ ಭರ್ತಿ ಮಾಡಿದವರಲ್ಲಿ ಎಷ್ಟು ಜನರು ಯಾವುದೇ ದಾಖಲೆಯನ್ನ ಸಲ್ಲಿಸಿಲ್ಲ ಅನ್ನೋದ್ರ ಬಗ್ಗೆ ಚುನಾವಣಾ ಆಯೋಗ ಸರಿಯಾದ ಮಾಹಿತಿಯನ್ನ ನೀಡಿಲ್ಲ. ವೆಬ್ಸೈಟ್ನಲ್ಲಿಯೂ ಕೂಡ ಈ ಬಗ್ಗೆ ಪ್ರಕಟಿಸಿಲ್ಲ. ಇಷ್ಟು ಮಾತ್ರ ಅಲ್ಲದೆ ಮತದಾರರ ಪಟ್ಟಿಯಿಂದ ಕೈ ಬಿಡಲಾದವರ ಪಟ್ಟಿಯನ್ನು ಕೂಡ ಆಯೋಗ ನೀಡಿಲ್ಲ. ಈ ಕೊರತೆ ಮತ್ತು ರಹಸ್ಯವಾಗಿಟ್ಟಿರೋದಕ್ಕೆ ಕಾರಣ ಏನು ಅಂತ ಯಾದವ್ ಅವರು ಕೇಳಿದ್ದಾರೆ. ಇನ್ನು ಎಂಟನೇ ಪ್ರಶ್ನೆ ಏನು ಅಂದ್ರೆ, ಬೂತ್ ಲೆವೆಲ್ ಆಫೀಸರ್ಗಳು ಎಷ್ಟು ಫಾರ್ಮ್ಗಳನ್ನ ಶಿಫಾರಸು ಮಾಡದ ಅಂದ್ರೆ ಪೆಂಡಿಂಗ್ ವರ್ಗದಲ್ಲಿ ಇರಿಸಿದ್ದಾರೆ, ಯಾವ ಆಧಾರದ ಮೇಲೆ ಅವುಗಳನ್ನ ಇರಿಸಲಾಗಿದೆ?
ಇನ್ನು 9ನೇ ಪ್ರಶ್ನೆ ಏನು ಅಂದ್ರೆ, ಈ SIR ಪ್ರಕ್ರಿಯೆಯ ಸಮಯದಲ್ಲಿ ಬಿಹಾರದಾದ್ಯಂತ ಎಷ್ಟು ಹೊಸ ಹೆಸರುಗಳನ್ನ ಸೇರಿಸಲಾಗಿದೆ. ಇನ್ನು ಕೊನೆಯದಾಗಿ 10ನೆಯ ಪ್ರಶ್ನೆ ಏನು ಅಂದ್ರೆ, SIR ಮೂಲಕ ಹಳೆಯ ಮತದಾರರ ಪಟ್ಟಿಯಲ್ಲಿ ಎಷ್ಟು ವಿದೇಶಿ ಒಳ ನುಸುಳುಕೋರರನ್ನ ಗುರುತಿಸಲಾಗಿದೆ ಅಂತ ಯೋಗೇಂದ್ರ ಯಾದವ್ ಅವರು ಪ್ರಶ್ನೆಗಳನ್ನ ಮಾಡಿದ್ದಾರೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ಉತ್ತರವನ್ನ ನೀಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.